ಈಗ ಎಷ್ಟೋ ಜನಕ್ಕೆ ಯಾವ್ದಾದ್ರು ರಿಯಾಲಿಟಿ ಶೋಗಳಲ್ಲಿ ಯಾವ್ದೋ ಒಂದು ಹುಡುಗಿನ್ಗೂ ಒಂದು ಹುಡುಗನ್ಗೆ ಕಾಂಬಿನೇಷನ್ ಹಾಕ್ಬಿಟ್ಟು ಹೈಲೈಟ್ ಮಾಡ್ತಿರ್ತಾರೆ ಅನ್ಕೊಳ್ಳಿ. ಅವ್ರಿಬ್ರು ಜೋಡಿ ಮಾಡಿಟ್ಬಿಟ್ಟಿರ್ತಾರೆ. ಅವ್ರಿಬ್ರು ಜೋಡಿ ಆಗಿರಲ್ಲ ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಅಲ್ವಾ. ಅದನ್ನ ಮಾಡಿ 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 ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅಂತಾನು ಅನ್ಕೊಂಡ್ರೆ ಅಟ್ಲೀಸ್ಟ್ ಪರವಾಗಿಲ್ಲ. ಇವ್ರಿಬ್ರು ಲವ್ ಮಾಡ್ತಾವ್ರೆ ಅನ್ಕೊಂಡ್ರು ಒಂದ್ ಅಟ್ಲೀಸ್ಟ್ ಪರವಾಗಿಲ್ಲ. ಅಯ್ಯೋ ಅವ್ನು ಯೂಸ್ ಮಾಡ್ಕೊಂಡ ಅವ್ನು ಯೂಸ್ ಮಾಡ್ಕೊಂಡ್ಲು ಅಲ್ಲಿ ಆಡತ್ತಾರ ಅವತಾರಗಳು ನೋಡ್ತಿಲ್ವಾ, ಇಷ್ಟೆಲ್ಲ ಮಾಡೋರೆ ಅಂದ್ರೆ ಇದನ್ ಮಾಡಿರಲ್ವಾ ಅಂತ ಮೈಂಡ್ ಸೆಟ್ ಹೋಗುತ್ತೆ. ಆ ಮೈಂಡ್ ಸೆಟ್ ಇನ್ನೊಂದು ಶೋಗೆ ಅವ್ರು ಇನ್ನು ಕರೆದು ಅದನ್ನೇ ಮಾಡ್ಸೋದಕ್ಕೆ ಅಥವಾ ಇನ್ನೂ ಅದನ್ನ ಆ ಜೋಡಿಗಳನ್ನ ಇನ್ನೂ ಒಂದಷ್ಟು ದಿವಸ ಹಂಗೆ ಇಟ್ಟು ಇನ್ನೂ ದುಡ್ಡು ಮಾಡ್ಕೊಳಕ್ ಇನ್ನೂ ಈಸಿ ಆಗುತ್ತೆ ಅಂದ್ಬಿಟ್ಟು ಅವ್ರು ನಿಲ್ಸೋದೇ ಇಲ್ಲ. ರೇಗ್ಸೋದು ಕುಚೇಷ್ಟೆ ಮಾಡೋದು ಒಂದ್ ಹಂತಕ್ಕೆ ಓಕೆ, ಅದು ಅವನ್ಗೆ ಕಲಾವಿದನ ಬದುಕಿದೆಯಲ್ಲ, ಕಲಾವಿದನ ಬಟ್ ಇವಾಗ ನಮ್ಗೆ ಖುಷಿ ಕೊಡ್ಬೋದು, ಮುಂದೆ ಒಂದಿನ ಎಫೆಕ್ಟ್ ಆಗ್ಬಿಡುತ್ತೆ. ನನಗೆ ಅದೇ ಇದು ಅವ್ರ ಕೆಲವು ಜನ ನೋಡಿದಾಗ ಹುಡ್ಗ ಹುಡ್ಗಿನ ಜೋಡಿ ಮಾಡಿ ಮಾಡಿ ಎಷ್ಟು ದಿನ ಮಾಡ್ತೀರಿ ಅದನ್ನ. ಒಂದ್ ಕಡೆ ಜನರೇನ್ ದಡ್ರಲ್ಲ, ಅರ್ಥ ಮಾಡ್ಕೊತಿರ್ತಾರೆ ಇದು ರಿಯಲ್ ಆಗಿ ಇಲ್ಲ ಅಂತ. ಇವರು ಕಾಮಿಡಿಗ್ ಮಾತ್ರ ಮಾಡ್ತಾರೆ, ಫನ್ಗೋಸ್ಕರ ಅಂತಾನೆ ಅರ್ಥ ಮಾಡ್ಕೋತಾರೆ. ಬಟ್ ನೀವು ತುಂಬಾ ಜನ ನೋಡಿ, ಹಳ್ಳಿ ಕಡೆ ಆಗ್ಬೋದು, ಕಾಮನ್ ಮ್ಯಾನ್ ಗಳು ನೋಡಿ, ಬುದ್ಧಿವಂತರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಹೆಂಗ್ ಮಾಡ್ತಾರೆ, ಕಾಮಿಡಿಗೋಸ್ಕರ ಇದೆಲ್ಲ ಬೇಕಾ? ಓಕೆ, ನೀವು ಮಾಡ್ತಿರೋದು ಫನ್ನೇ ಇರ್ಬೋದು, ಕಾಮಿಡಿನೇ ಇರ್ಬೋದು, ಅದಕ್ಕೆ ಇಷ್ಟೆಲ್ಲ ಇದಾಗ ತೋರಿಸ್ಬೇಕು ಅಂದ್ರೆ ನಿಮ್ ಮನೆಯವ್ರು ಹೀಗೆ ಅಂತ ಹೇಳಿದ್ರೆ ಅಂತ ನಿಮ್ ವಿಚಾರಕ್ಕೆ ಬಂದಾಗ ನಿಮ್ ಮನೆಯವ್ರು ಏನಂದ್ರು ಅಂತ? ನಿಮ್ ವಿಚಾರ ಈ ತರದ ಆಯ್ತಾ ತೋರ್ಸಿದ್ರಲ್ಲ ಟಿವಿಯಲ್ಲಿ, ನಿಮ್ ಮನೇಲಿ ಏನ? ನನ್ನ ಹುಡುಗಿ ವಿಚಾರದಲ್ಲಿ ಏನ್ ತೋರ್ಸಿಲ್ಲ. ಅಲ್ಲ, ಹುಡುಗಿ ವಿಚಾರಗಲ್ಲ, ಈ ತರದ ಬಟ್ಟೆ ನಗ್ತಾರ ಅಷ್ಟೇ. ಅವ್ರಿಗೇನ್ ಅವ್ರ ಕೇರೆ ಮಾಡಲ್ಲ. ಅಂದ್ರೆ ಇದರಿಂದ ಏನ್ ನಮ್ಗಳು ಗೊತ್ತಿರುತ್ತಲ್ಲ, ನಗ್ತಾರೆ. ನಿನ್ಗೆ ಬೇಕಿತ್ತ ಅನ್ಭವ್ಸು ಆಕ್ಟಿಂಗ್ ಅಂತ. ಯಾರ ಮನೆ ಆಕ್ಟಿಂಗ್ ಸಪೋರ್ಟ್ ಮಾಡ್ತಾರೆ ಮಾಡ್ತೀನಿ ಅಂದ ತಕ್ಷಣ ಹೊಸಬ್ರಿಗೆ. ಅದರಿಂದ ಅವರು ಮೊದ್ಲಿಂದ ಅವರು ಈಗಲೂ ಅಷ್ಟೇನೆ ಹಳ್ಳಿ ಮುಗ್ದ್ರಲ್ವಾ, ನೀವ್ ಎಂತ ದೊಡ್ಡ ಡೈರೆಕ್ಟರ್ಗಳನ್ನೇ ತಗೊಳ್ಳಿ, ದೊಡ್ಡ ಸ್ಟಾರ್ಗಳನ್ನೇ ತಗೊಳ್ಳಿ, ಅಂತವ್ರ ತಂದೆ ತಾಯಿನೂ ಕೂಡ ಆಕ್ಟಿಂಗ್ ಮಾಡ್ಕೊಂಡ್ ಅವನೇ ಇದೆ ಹಂಗಿರ್ತಾರೆ ಕೆಲವು ಎಷ್ಟೋ ಜನ. ಅವ್ರಿಗೆ ಇದೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಆದ್ರೂ ನನ್ ಮಗ ಚೆನ್ನಾಗಿದ್ರೆ ಸಾಕು ಅಂತ ಇಷ್ಟಪಡ್ತಾರೆ. ಮೊದ್ಲು ಯಾವ್ದೇ ತಂದೆ ತಾಯಿ ಅವನ ಸಾಧನೆ, ಅವನ ವರ್ಕ್ ಬಗ್ಗೆ ಯೋಚನೆ ಮಾಡೋದು ಕಡಿಮೆ. ಅವ್ನು ಚೆನ್ನಾಗಿದ್ದಾನ ಅಂತ ಫಸ್ಟ್ ಹೊತ್ತೊತ್ತು ಊಟ ಮಾಡ್ತಿದ್ದಾನ, ಚೆನ್ನಾಗಿದ್ದಾನ ಅಷ್ಟೇ ನೋಡ್ತಾರೆ. ಅದ್ರ ಮೇಲ್ ಬಂದಿದ್ದ ಅವ್ನು ಎಷ್ಟು ಬೇಕಾದ್ರೆ ಅವನು ಕಳ್ಕೊಳ್ಳಿ ಬಿಡ್ಲಿ, ಅವ್ರು ಅದನ್ನೆಲ್ಲ ಟೆನ್ಷನ್ ತಗೊಳಲ್ಲ. ಹಂಗೆ ನಾ ಇಲ್ಲೂ ಅಷ್ಟೇನೆ, ಅದ್ ಬೇಕಾ ನಿನಗೆ ಬಿಟ್ಬಿಡು ಅಂತೆಲ್ಲ ಹೇಳ್ತಾರೆ. ಅವಾಗ ಹಂಗೆಲ್ಲ ಮಾಡ್ತಿದ್ರು, ನಗ್ತಿದ್ರು. ನನ್ ಮಗನೇ ಒಂದ್ ಬಟ್ಟೆಗೆ ಗತಿ ಇಲ್ಲ ಅಂತ ಹೇಳಿಸ್ಕೊಂಡಿದ್ಯಲ್ಲ ಅಂತ. ಹೇಳ್ಸ್ಕೊಳ್ಳೋದೇ ನಂಗೆ ನನ್ನ ತುಂಬಾ ಇದಾಗಿ ಯೋಚನೆ ಮಾಡ್ರೆ ನಂಗೆ ಏನೂ ತೊಂದ್ರೆ ಇಲ್ಲ. ಬಟ್ ಏನಂದ್ರೆ ಇಲ್ದೇ ಇರೋದ್ ತೋರ್ಸ್ಬೇಡಿ ಅಂತ ಕೇಳ್ತಾ ಇರ್ತಾರ. ಅದಕ್ಕೆ ಆನ್ಸರ್ ಮಾಡಕ್ ಆಗಲ್ಲ. ನಿಮ್ ತಂದೆ ತಾಯಿ ನೋಡ್ಕೊಳ್ತಿಲ್ವಾ ಅಂತ ಕೇಳಿದಾಗ ಏನ್ ಆನ್ಸರ್ ಮಾಡ್ತೀರಾ? ಎಷ್ಟ್ ಜನಕ್ಕೆ ಸುಳ್ಳು ಅಂತ ಹೇಳಕ್ ಅದಾಗಲ್ಲ. ಈಗ ರಿಯಾಲಿಟಿ ಶೋ ಸುಳ್ಳು ಅಂತ ಹೇಳಲ್ಲ, ನಾನಂತೂ ಹೇಳಿಬಿಟ್ಟಿದ್ದೀನಿ. ನನ್ಗೇನ್ ಈಗ ನನ್ನನ್ನ ರಕ್ಷಿಸ್ಕೋಬೇಕಲ್ಲ, ಹಾಗಾಗಿ ನಾನು ಹೇಳಿದ್ದೀನಿ, ಇಲ್ಲಮ್ಮ ಅದು ಹಂಗಾಗಿ ಹಿಂಗಾಗಿ ಏನೋ ಮಿಸ್ಕಮ್ಯುನಿಕೇಶನ್ ಆಗಿ ತೋರಿಸಿದ್ದಾರೆ, ಹಂಗೇನಿಲ್ಲ ನೋಡಿ, ಇಲ್ಲಿ ಇವಳೇ ನನ್ನ ತಂಗಿ, ಇವಳೇ ನಮ್ಮಪ್ಪ, ಇವರೇ ನಮ್ಮಮ್ಮ, ಇವ್ರನ್ನ ಕೇಳಿ, ಹಂಗಾಗಿರುತ್ತೆ. ಹಂಗೆಲ್ಲ ಆಗ್ತವೆ ರಿಯಾಲಿಟಿ ಶೋ. ಆಮೇಲೆ ಅದಷ್ಟೇ ಅಲ್ಲ ಲೈಫ್ ಅಂದ್ರೆ, ಕಲಾವಿದ ಅಂದ ತಕ್ಷಣ ರಿಯಾಲಿಟಿ ಶೋ. ರಿಯಾಲಿಟಿ ಶೋ ಹಿಂದೆ ಬೇಕಾದ್ರೆ ತುಂಬಾ ಟ್ಯಾಲೆಂಟ್ ಬೇಸ್ಡ್ ಆಗಿ ಬರ್ತಿದ್ವು, ಮಾಡ್ತಿದ್ವು, ಈಗಲೂ ಮಾಡ್ತಿರ್ತಾರೆ. ಅಂದ್ರೆ ಇವಾಗ ಹೇಗೋಗಿದೆ, ಈಗ ಯಾವ್ದೋ ಒಂದು, ಈಗ ನಾನೊಂದು ಟಿಕ್ಟಾಕ್ ವಿಡಿಯೋ ಮಾಡಿದೆ ಅನ್ಕೊಳ್ಳಿ, ನಾನು ಫೇಮಸ್ ಆಗೋದೆ. ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದೆ, ನಾನು ಫೇಮಸ್ ಆಗೋದೆ. ಬಟ್ ಹೆಸರು ಸಿಕ್ತು, ಇದು ಶಾಶ್ವತವಾಗಿ ಉಳಿಯಲ್ಲ, ಯಾವತ್ತೋ ಒಂದಿನ ಬಿದ್ದೋಗುತ್ತೆ. ಬಟ್ ರಿಯಲ್ ಟ್ಯಾಲೆಂಟ್ ಏನಿದೆ ಅದು ಒಂದಿನ ನಮ್ಮನ್ ಕೈ ಹಿಡಿಯುತ್ತೆ ಅನ್ನೋ ಕೈ ಹಿಡಿಯುತ್ತೆ ಶಾಶ್ವತ. ಈಗ ನಾನು ಆಕ್ಟಿಂಗ್ ಮಕ್ಳು ಇವ್ರಿಗೆಲ್ಲ ಆಕ್ಟಿಂಗ್ ಹೇಳ್ಕೊಡ್ತೀನಿ, ನಾಟಕ ಮಾಡಿಸ್ತೀನಿ ಅಂತಂದ್ರೆ ನಾನ್ ಕಲ್ತಿರೋದು, ನಮ್ ಗುರುಗಳಿಂದ ಕಲ್ತಿರೋದು, ಮಣ್ಣು ಹೊತ್ತಿರೋದೇ ತಾನೇ ನನ್ ಸಹಾಯಕ್ಕೆ ಬಂದಿರೋದು. ಅದ್ ಬಿಟ್ಬಿಟ್ಟು ಡಬಲ್ ಮೀನಿಂಗ್ ಒಂದ್ ಸ್ವಲ್ಪ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾಡ್ಕೊಂಡು ಆಗ್ಬಿಟ್ಟಿದ್ರೆ ಸುಮ್ನೆ ಅವಶ್ಯಕತೆ ಇಲ್ಲದ ಜನಪ್ರಿಯತೆ ನಾನು ಮಾಡ್ಕೊಂಡಿಲ್ಲ. ಶಾಶ್ವತ ಅಲ್ಲ ಯಾವತ್ತೂ. ನಮ್ಮಂತ ಕಲಾವಿದರುಗಳಿಗೆ ಜನಪ್ರಿಯತೆಯೇ ಕಡಿಮೆ, ಅವಶ್ಯಕತೆ ಹೆಚ್ಚಿದೆ, ಅದೇ ಜನಪ್ರಿಯತೆ ಕಡಿಮೆ ಇದೆ. ಈ ಒಂದು ಬೇರೆ ಹೋಲಿಸಿದ್ರೆ ತುಂಬಾ ಈಗಿನ ಟ್ರೆಂಡ್ ಇದಕ್ಕೆ ಹೋಲಿಸಿದ್ರೆ ಎಷ್ಟೋ ಜನಕ್ಕೆ ಅವಶ್ಯಕತೆ ಇಲ್ಲದ ಜನಪ್ರಿಯತೆ, ಅವಶ್ಯಕತೆ ಅಷ್ಟೇ ಹೈಪ್ಗಳು ಅಷ್ಟೊಂದು ಕ್ರಿಯೇಟ್ ಮಾಡಬಾರ್ದು, ಮಾಡ್ತಿದ್ದಾರೆ. ಅದು ನಾನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಬರೀ ಕಲಾವಿದರ ದೃಷ್ಟಿಯಿಂದ ಅಂತಲ್ಲ, ಬಿಟ್ಬಿಡಿ, ನಮ್ ಜೀವನ ನಡೆಯುತ್ತೆ, ಎಲ್ರದ್ದು ಜೀವನ ಇದ್ದೇ ಇರುತ್ತೆ, ನಡೆಯುತ್ತೆ. ಇದು ಒಂಥರ ಮೋಸದ ಪ್ರಪಂಚ ಆಗ್ತಿದೆ ಅಂತ ಹಂಗಾಗ್ಬಾರ್ದು. ಬಣ್ಣದ ಪ್ರಪಂಚ ಅಂದ ತಕ್ಷಣನೇ ಮೋಸದ ಪ್ರಪಂಚ ಆಗ್ಬೇಕು ಅಂತ ಏನಿಲ್ಲ. ಒಂದ್ ಸ್ವಲ್ಪ ಖುಷಿಯಿಂದ ಕಲರ್ಫುಲ್ ಕಾಮನಬಿಲ್ ತರ ನೋಡೋ ತರ ಇರ್ಬೇಕೆ ಹೊರತು ಮೋಸದ ಆಗ್ಬಾರ್ದು. ಅದ್ರೊಳಗಡೆ ಅದ್ರ ಹಿಂದೆ ಬ್ಲಾಕ್ ಶೀಟ್ ಮಾತ್ರ ಇದೆ ಅನ್ನೋ ತರ ಆಗ್ಬಾರ್ದು. ಅಲ್ಲ, ಇದೇ ರೀತಿಯಾಗಿ ಒಂದಿಷ್ಟು ಫೇಮ್ ಸಿಕ್ಕಿದ ತಕ್ಷಣ ನಾನೇ ದೊಡ್ಡ ಸೆಲೆಬ್ರಿಟಿ, ನನ್ನಿಂದನೇ ಎಲ್ಲ
ಓ ನನ್ನಿಂದನೂ ಫ್ಯಾನ್ಸ್ ಇದಾರೆ, ಬಟ್ ಈ ತರದ ಒಂದು ಮೈಂಡ್ ಸೆಟ್ ಬಂದಿರುತ್ತೆ. ಈ ಇದನ್ನ ಕ್ರಿಯೇಟ್ ಮಾಡದೆ ಅಂತವ್ರು ಕ್ರಿಯೇಟ್ ಮಾಡಿಸ್ಬಿಡ್ತಾರೆ. ಅಕ್ಕಪಕ್ಕ ಇರೋರು ಇರ್ತಾರಲ್ಲ, ನೀನ್ ಅಲ್ಲಿ ಮಾತಾಡ್ಬೇಡ, ನೀನ್ ಅಷ್ಟು ಪೇಮೆಂಟ್ ಕೇಳು, ದಿನಕ್ಕೆ ಪರ್ ಡೇ ಇಷ್ಟು ಪೇಮೆಂಟ್ ಕೇಳು, ಇಂಟರ್ವ್ಯೂನ ನಿನ್ನ ಇಂಟರ್ವ್ಯೂ ಕೊಟ್ಬಿಟ್ಟು ಯೂಟ್ಯೂಬ್ ಅವ್ರು ದುಡ್ಡು ಮಾಡ್ಕೊತಾರೆ, ಅದರಿಂದ ನೀನು ಇಷ್ಟ ಕೇಳು. ಸರಿಯಪ್ಪ, ಹೊಟ್ಟೆ ಪಾಡ್ ಬೇಕಿದ್ರೆ ಅವ್ರು ನೋಡು, ಮಾಡು, ಕೇಳು ಪೇಮೆಂಟ್, ಅಥವಾ ಏನೋ ಕೇಳು, ಸರಿ. ಎಷ್ಟು ಅನ್ನೋದಿರುತ್ತಲ್ಲ, ಹೆಂಗೆ ಅನ್ನೋದಿರುತ್ತಲ್ಲ, ಒಂದು ಮೆರೆಯೋದಕ್ಕೊಂದು ಲಿಮಿಟ್ ಇರ್ಬೇಕಲ್ವ. ಹೌದು. ನಿಮ್ಗೆ ನಾನ್ ದೊಡ್ಡ ಸೆಲೆಬ್ರಿಟಿಗಳ ಬಗ್ಗೆ ಹೇಳ್ತಿಲ್ಲ, ಅವ್ರು ದೊಡ್ಡವ್ರು ಟಾಪ್ ಹೀರೋಗಳು ಕೂಡ 365 ದಿನ ಬಿಸಿ ಇರಲ್ಲ. ಅವರು ಒಂದ್ 4-5 ದಿವಸ ಫ್ಯಾನ್ಸ್ ಕೊಡೋಣ ಅಂತ ಟೈಮ್ ಮಾಡಲ್ಲ. ಅವರು ಬರೀ ಬರ್ಡೇ ಬಂದಾಗ್ಲೋ ಇಲ್ಲ ಯಾವ್ದೋ ಸಿನಿಮಾ ರಿಲೀಸ್ ಟೈಮಲ್ಲಿ ಬರ್ತಾರೆ. ಕಾಮನ್ ಮ್ಯಾನ್ ಆಗಿ ಒಂದಿನ ಇಳಿರಿ, ಪ್ರಚಾರ ಇಲ್ಲದೆ ಇಳಿರಿ. ಯಾವುದೇ ಬ್ಯಾನರ್ಗಳಿಗೆ ಹೇಳ್ದೆ, ಯಾವುದೇ ಅಭಿಮಾನಿ ಸಂಘಗಳಿಗೆ ಹೇಳ್ದೆ, ಯಾರಿಗೂ ಹೇಳ್ದೆ, ಒಂದ್ 4 ದಿನ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗಿ, ನಿಮ್ ರಕ್ಷಣೆಗೋಸ್ಕರ ಒಂದ್ ಇಬ್ರು ಇಟ್ಕೊಳ್ಳಿ, ಸುಮ್ಮನೆ ಆರಾಮಾಗಿ ನಡ್ಕೊಂಡು ಹೋಗಿ, ಮಾತಾಡ್ಸ್ಕೊ ಬನ್ನಿ, ಪ್ರಪಂಚ ನೋಡಿ. ಅವಾಗ ನಮ್ಮ ಅಹಂಕಾರಗಳು ಕಡಿಮೆ ಆಗುತ್ತೆ. ಅದು ಬಿಟ್ಬಿಟ್ಟು ಯಾವ ಡಿಮ್ಯಾಂಡ್ ಇದಾನೆ, ದುಡ್ಡಿದೆಯಲ್ಲ ಅದರಿಂದ, ಅದು ಹಂಗಿಲ್ಲ ಅಂದ್ರೆ ದುಡ್ಡು ಸಿಗಲ್ವಲ್ಲ, ದುಡ್ಡು ಕೊಡಲ್ವಲ್ಲ. ಇವರು ಡಿಮ್ಯಾಂಡ್ ನೋಡ್ಬಿಟ್ಟೆ ದುಡ್ಡು ಕೊಡೋದು, ಟ್ಯಾಲೆಂಟ್ ನೋಡಿ ಕೊಡಲ್ಲ ನಂಗೆ ಆಗ್ಬಿಟ್ಟಿರುತ್ತಲ್ಲ. ಹಂಗ ಆಗ್ಬಿಟ್ರೆ ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತಲ್ಲ, ಇವನೇನ ಇಲ್ಲೇ ಬಿದ್ದಿರ್ತಾನೆ ಬಿಡೋ ಅನ್ನೋ ತರ ಮೈಂಡ್ ಸೆಟ್, ಜನಗಳ ಮೈಂಡ್ ಸೆಟ್ ಹೋಗ್ಬಿಡುತ್ತೆ. ಈಗ ಯಾಕೆ ಒಬ್ಬ ಸೆಲೆಬ್ರಿಟಿ ಬಂದು ಯಾವ್ದೋ ರೋಡ್ ಸೈಡ್ ಅಲ್ಲಿ ಉಪ್ಪಿಟ್ಟು ತಿಂದ್ರೆ ಫೇಮಸ್ ಆಗುತ್ತೆ ಹೇಳಿ? ಯಾಕಂದ್ರೆ ಅವ್ನು ವರ್ಷಕ್ಕೊಂದ್ 2 ವರ್ಷಕ್ಕೊಂದ್ಸಲ 1 ವರ್ಷಕ್ಕೊಂದ್ಸಲ ಮಾಡ್ತಿರ್ತಾನೆ. ಅದಕ್ಕೆ ಹೌದು, ದಿನ ಬಂದ್ರೆ ಅವ್ನು ಪೇಮೆಂಟ್ ಹೊಡೆಯುತ್ತಲ್ಲಿ, ಅವ್ನ ಬಿಸ್ನೆಸ್ಗೆ ಕಮಿಟ್ಮೆಂಟ್ಗೆ ಹೊಡೆಯುತ್ತೆ ಅಂತ ಅವ್ನಿಗೆ ಅರಿವಿರುತ್ತೆ. ದಿನ ಬಂದು ರೋಡ್ ಸೈಡ್ ಅಲ್ಲಿ ಊಟ ಮಾಡಿದ್ರೆ, ನಾರ್ಮಲ್ ಹೋಟೆಲ್ ಕಾಮನ್ ಮ್ಯಾನ್ ಯಾವ್ದು ಪ್ರಚಾರ ಇಲ್ಲದೆ ಬಂದ್ರೆ, ಯಾವುದೇ ಪ್ರಚಾರ ನನ್ನ ಬ್ಯಾನರ್ ಏನು ಹೇಳ್ಕೊಳ್ದೆ ಹೈಪ್ ಕ್ರಿಯೇಟ್ ಮಾಡ್ಕೊಳ್ದೆ ಸುಮ್ನೆ ಕಾಮನ್ ಆಗಿ ಬಂದ್ರೆ, ಅದು ಅವನಿಗೆ ಮುಂದೆ ಅವನು ಪ್ರಾಜೆಕ್ಟ್ ಗಳಿಗೆ ಎಫೆಕ್ಟ್ ಆಗುತ್ತೆ. ಡಿಮ್ಯಾಂಡ್ ಇಲ್ದೇ ಇರಲ್ಲ. ಅವಾಗ ಡೈರೆಕ್ಟರ್ಗಳು ಇವ್ನ ಹಾಕೊಂಡ್ರೆ ಜನ ನೋಡಲ್ಲ, ಈ ತರದ್ ಏನೇನು ಅದು ಕೊಂದೊಂದು ಚೈನ್ ಲಿಂಕ್ ಇರೋದ್ರಿಂದ ಹಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಮಾಡಿ ತೊಂದ್ರೆ ಇಲ್ಲ, ಬಟ್ ಏನಂದ್ರೆ ಸ್ವಲ್ಪ ನೆಗೆಟಿವಿಟಿನಾದ್ರೂ ಕಡಿಮೆ ಮಾಡಿ ಅಂತ. ಯಾವ್ದು ಬ್ಯಾಡ್ದಿರೋ ಆಪ್ಗಳನ್ನ, ಬ್ಯಾಡ್ದಿರೋ ವಿಷಯಗಳನ್ನ ಪ್ರಮೋಟ್ ಮಾಡಿ ದುಡ್ಡು ಮಾಡ್ಕೊಳ್ಳೋದು, ಜನರನ್ನ ಸಾವು ನೋವುಗಳಿಗೆ ಎಳಿಬೇಡಿ, ಅವ್ರಗಳನ್ನ ಬಕ್ರ ಮಾಡೋದು, ಮೋಸ ಮಾಡೋದಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ನಮ್ಗೆಲ್ಲ ಅನ್ನ ಹಾಕಿರ್ತಾರ ಅವರು. ಆದಷ್ಟು ಒಳ್ಳೆ ದಾರಿಗೆ ತಗೊಂಬರೋಣ ಅನ್ನೋದು ನನ್ನ ಉದ್ದೇಶ. ಎಷ್ಟು ವಿಷಯ ಇದೆ ರೀ, ನಾನು ಹೇಳ. ಈ ಕೆಲವು ಜನ ಹೇಳ್ತಾರೆ, ಈ ನೋಡಿ ಹೈಪ್ ಕ್ರಿಯೇಟ್ ಜನ ನೋಡುವಂತವನ್ನೇ ಮಾಡ್ಬೇಕು, ಅವ್ರಿಗೆ ಅಟ್ರಾಕ್ಟಿವ್ ಆಗಿರೋ ಮಾಡ್ಕೊಂಡು ಒಳ್ಳೆ ವಿಷಯಗಳನ್ನ ಹೇಳೋಲ್ಲ ನಮ್ಮ ಉಪೇಂದ್ರ ಸರ್. ಜನಗಳಿಗೆ ಅಟ್ರಾಕ್ಟಿವ್ ಆಗುತ್ತೆ, ಆದ್ರೆ ಒಳ್ಳೆ ವಿಷಯಗಳನ್ನ ಹೇಳಿರ್ತಾರ ಅವರು. ತಲೆ ಕೆಡ್ಸ್ಬಿಟ್ಟಿರ್ತಾರೆ ನೋಡಿ. ನೀವು ರಾಜಕೀಯ ತಗೊಳ್ಳಿ, ನಾನು ಹೇಳೋದು ನನ್ನ ಮೈಂಡ್ ಅಲ್ಲಿ, ರಾಜಕೀಯ, ಎಜುಕೇಶನ್ ಸಿಸ್ಟಮು, ಪೊಲಿಟಿಕಲ್ ಸಿಸ್ಟಮು, ಮೆಡಿಕಲ್, ಆರೋಗ್ಯದ ಸಂಬಂಧಪಟ್ಟಂಗೆ ನಮ್ಮ ಯೂತ್ ಜನರೇಷನ್ ಹೆಂಗಾಳಾಗಿದ್ದಾರೆ, ಲವ್ ವಿಷಯದಲ್ಲಿ ಹೆಂಗೆ, ಫ್ರೆಂಡ್ಶಿಪ್ ಅಲ್ಲಿ ವಿಷಯದಲ್ಲಿ ಹೆಂಗೆ, ಫ್ಯಾಮಿಲಿ ರಿಲೇಟಿವ್ಸ್ ವಿಚಾರಗಳಲ್ಲಿ ಹೆಂಗೆ, ಕನ್ನಡ ಭಾಷೆ ವಿಚಾರದಲ್ಲಿ ಬಂದ್ರೆ ಹೆಂಗೆ, ನಮ್ಮ ದೇಶದ ವಿಚಾರದಲ್ಲಿ ಬಂದ್ರೆ ಹೆಂಗೆ, ಹಿಂದೂ ಧರ್ಮದ ವಿಚಾರದಲ್ಲಿ ಬಂದ್ರೆ ಹೆಂಗೆ, ಮುಸಲ್ಮಾನರದ್ದು ಹೆಂಗೆ, ಕ್ರೈಸ್ತರದ್ದು ಹೆಂಗೆ, ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಂಗೆ, ನಾವ್ ಹೆಂಗಿರ್ಬೇಕು ಬದುಕನ್ನ, ಪ್ರಕೃತಿನ ಎಷ್ಟು ಹಾಳು ಮಾಡಿದ್ವಿ, ಪ್ರಕೃತಿ ವಿಚಾರದಲ್ಲಿ ಹೇಗೆ, ಈ ತರ ಸಾಕಷ್ಟು ನಿಮ್ಗೆ ನಾನು ಹೇಳ್ತಾ ಹೋದ್ರೆ 100 ವಿಷಯಗಳಿದಾವೆ. ಅವುಗಳನ್ನ ಇಟ್ಕೊಂಡು ಅವುಗಳನ್ನ ಸರಿಪಡಿಸುವಂತ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಆದಷ್ಟು ನೀವು ಮಾಡಿ, ನಿಮ್ ಟ್ಯಾಲೆಂಟ್ ನ ಅಲ್ಲಿ ತೋರಿಸಿ. ಜನ ನೋಡ್ಸೋ ತಾಕತ್ ನಿಮ್ಗೆ ಇರ್ಬೇಕು. ಜನ ನೋಡ್ತಾ ಇಲ್ಲ ಅನ್ನೋ ಅಸಹಾಯಕತೆಯಿಂದ ಏನೋ ಇನ್ನೊಂದು ಮಾಡೋದಲ್ಲ. ಜನ ನೋಡ್ಸೋ ತರ ನೀವು ಬೇರೆ ಏನಾರ ಹೋಗಿ, ಹಿಂಗೆ ಹೋಗ್ತಿರೋಕಾಗ್ತಿಲ್ವಾ? ನಿಮ್ ಗುರಿ ಇದೇ ಆಗ್ಬೇಕು, ಜನರ ಒಳ್ಳೆ ದಾರಿಗೆ ತಗೊಂಡು ಹೋಗೋದೇ ನಿಮ್ ಉದ್ದೇಶ ಆಗ್ಬೇಕು. ಸರಿ, ಹೋಗ್ತಾ ಇಲ್ಲ, ಹಿಂಗ್ ಡೈರೆಕ್ಟ್ ಆಗಿ ಹೋಗ್ತಾ ಇಲ್ಲ ಅಂದ್ರೆ ಹಿಂಗಾದ್ರೂ ಹಿಂಗ್ ಬನ್ನಿ, ಇಂಡೈರೆಕ್ಟ್ ಆಗಾದ್ರೂ ಹಿಂಗ್ ಬನ್ನಿ, ಇಲ್ಲಿಗೆ ಬನ್ನಿ. ನೀವೇನ್ ಮಾಡ್ತೀರಾ, ಇದನ್ನೇ ಗುರಿನೇ ಸ್ಟಾಪ್ ಮಾಡ್ಕೊಳ್ಳೋದು, ಹಿಂಗ್ ಹೋಗ್ತಾ ಇರ್ತೀರಿ. ಯಾಕಂದ್ರೆ ನಿಮ್ಗೆ ಸಿಕ್ಬಿಡುತ್ತಲ್ಲ. ನೀವ್ ಯಾಕ್ರಪ್ಪ ನಿಮ್ ಗುರಿಗಳನ್ನ ಹಾಳು ಮಾಡ್ಕೊತೀರಾ? ಫಸ್ಟ್ ಆಫ್ ಆಲ್ ಗುರಿನೇ ಇಲ್ಲ ಇಲ್ಲಿ. ಎಲ್ರಿಗೂ ಗುರಿ ಅನ್ನೋದೇ ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು, ಫೇಮಸ್ ಆಗ್ಬೇಕು, ಅಷ್ಟೇ ಗುರಿಗಳಿದೆ. ಡೈರೆಕ್ಟರ್ಗಳಿಗೂ ಹಂಗೆ, ನಮ್ಮ ಬರೆಯೋರ್ಗೆ, ಓದೋರ್ಗೆ, ಡೈರೆಕ್ಟರ್ಗಳಿಗೆ, ನಿರ್ಮಾಣ ಮಾಡೋರ್ಗೆ, ಆಕ್ಟರ್ಗಳಿಗೆ, ಎಲ್ರಿಗೂ ಆ ಲಿಮಿಟೇಷನ್ ಇದೆ. ಭಯ ಇದೆ. ಒಂದು ಪೊಲಿಟಿಕಲಿ ಮಾತಾಡ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಜನ, ನನ್ಗೆ ಎಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ಬಿಡುತ್ತೆ. ನಿನ್ ಟ್ಯಾಲೆಂಟ್ ಇದ್ರೆ ನಿನ್ ಗೆಲ್ತಿ, ಅದ್ರಲ್ಲಿ ಏನ್ ದೊಡ್ಡದಿಲ್ಲ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.